ಆತ್ಮೀಯ H16 ಅರ್ಥಾತ್ ಹೇ ಸೀತಾರಾಮ್ ವೀಕ್ಷಕರೇ, ನಾನು ಮಲ್ಲಪ್ಪ ಅಥವಾ MI ಜೋತಾವರ್. ಆತ್ಮೀಯರೇ, ಇವತ್ತು ಒಂದು ವಿಶೇಷ ಕಾರ್ಯಕ್ರಮ. ಯಾಕೆ ವಿಶೇಷ ಅಂದ್ರೆ ದೆವ್ವ ದೇವರ ಅಥವಾ ನಿಜಾನ ಈ ಪ್ರಶ್ನೆ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ದಾಬೋಲ್ಕರ್ ಹೆಸರು ಕೇಳಿರ್ಬೋದು, ನೀವು ಪಾನ್ಸಾರೆ ಅವ್ರ ಹೆಸರು ಕೇಳಿರ್ಬೋದು, ಗೌರಿ ಲಂಕೇಶ್ ಅವ್ರ ಹೆಸರು ಕೇಳಿರ್ಬೋದು, ವಿಚಾರವಾದಿಗಳು ಅನೇಕ ಹೆಸರನ್ನು ಕೇಳಿರ್ಬೋದು, ಅಂಬೇಡ್ಕರ್ ಅವ್ರ ಹೆಸರನ್ನು ಕೇಳಿರ್ಬೋದು. ಇವರೆಲ್ಲರೂ ತಮ್ಮದೇ ಆದ ದೃಷ್ಟಿಯಲ್ಲೇ ದೇವರು ದೆವ್ವಗಳ ಬಗ್ಗೆ ಚರ್ಚೆ ವಿಮರ್ಶೆ ಮಾಡಿ ವೈಚಾರಿಕದಿಂದ ಬೆಳೆಸೋಕ್ಕೆ ಪ್ರಯತ್ನ ಮಾಡಿದವರು. ಆ ದಿಶೆಯಲ್ಲಿ ನಮ್ಮ ಮಿತ್ರರಾದಂಥ ವಿಶೇಷವಾಗಿ ದೈವಿ ಭಕ್ತರು ಕೃಷ್ಣ ಪಾರಿಜಾತ ಮಾಡಿ ಕೃಷ್ಣ ಪಾರಿಜಾತವನ್ನು ತಮ್ಮೊಳಗೆ ಅಳವಡಿಸಿಕೊಂಡು ಬದುಕಿನ ಸಹಿತ ಭಾಳ ಸರಳವಾಗಿ ನೋಡ್ಕೊಂಡಂಥವ್ರು. ಒಂದು ದೊಡ್ಡ ಎಕ್ಸಾಂಪಲ್ ಅಂದರೆ ಅವರ ಮಗ ತೀರಿಕೊಂಡಾಗ ಸಹಿತ ಅವ್ರು ನಗನಗ್ತಾ ಇದ್ದು ನೋಡಿದಾಗ ನಾನು ಅದು ಪವಾಡ ಕಂಡಂಥ ದೃಶ್ಯ. ಯಾಕಪ್ಪ ಅಂತಂದ್ರೆ ಅದನ್ನು ಮೀರುವಂಥ ಮಾನಸಿಕ ಸ್ಥಿತಿ ಅವ್ರು ಬೆಳೆಸ್ಕೊಂಡು ಬಿಟ್ಟಿದ್ದಾರೆ. ಅದರಲ್ಲೂ ಸ್ಥಿತಪ್ರಜ್ಞೆ ಅನ್ನುವಂಥ ಶಬ್ದಕ್ಕೆ ಅರ್ಥ ಕೊಟ್ಟಂಥವ್ರು ಅವತ್ತು ನನಗೆ ಅನಿಸಿದ್ದೇನು ಸುಳ್ಳಲ್ಲ. ಅದು ನನ್ನ ದೃಷ್ಟಿಯಲ್ಲಿ ಪವಾಡ. ಹೆಂಗಪ್ಪ ಇದು ಮಗ, ಪ್ರೀತಿ ಮಗ, ಬೆಳೆದ ಮಗ, ಇದು ಯುದ್ಧದ ಮಗ, ಮೊಮ್ಮಕ್ಕಳನ್ನ ಕೈಲಿ ಕೊಟ್ಟಂಥ ಮಗ ಹೋದಾಗ ನಮ್ಮಂಥವ್ರಾದ್ರೆ ನಾವು ಎದಿ ಹೊಡೆದು ನಿಶ್ಚಿತವಾಗಿ ಆ ಮಾತನ್ನು ಬೇರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಪವಾಡ. ಇರಲಿ, ಅವರೇನೋ ಪವಾಡ ಮತ್ತು ವೈಚಾರಿಕ ಬಗ್ಗೆ ಮಾತಾಡಬೇಕು, ಚರ್ಚಿಸಬೇಕಂತ ಇದ್ದಾರೆ. ನಾನು ಯಾವ ದಿಶೆಯಲ್ಲಿ ಮಾತಾಡಬೇಕು ಅಂತ ಇದ್ದೀರಿ? ಆತ್ಮೀಯರೇ, ಸರ್ವರಿಗೆ ನಮಸ್ಕಾರ. ನಮ್ಮ ಈ ಸಂಸ್ಥೆ ಅಧ್ಯಕ್ಷರು, ನಮ್ಮೆಲ್ಲರಿಗೆ ಮಾರ್ಗದರ್ಶಿಗಳಂತ ಮಲ್ಲಿಕಾರ್ಜುನ ಜೋತಾವರ್ ಸರ್ ಅವರು ನಮ್ಮ ಮಗನ ಒಂದು ಮರಣದ ಸಮಯದಲ್ಲಿ ನನ್ನ ಸ್ಥಿತಪ್ರಜ್ಞತೆಯನ್ನು ಗುರುತಿಸಿ ಮಾಡಿದಂಥ ಮಾತುಗಳಿಗೆ ಧನ್ಯವಾದಗಳು. ಯಾಕಂದರೆ ಸರ್, ಪ್ರತಿಯೊಬ್ಬ ಮನುಷ್ಯನಿಗೆ ಅಂತಃಕರಣ ಕೃಪೆ ಎಂದರೆ ಅದು ಹೊಯ್ದಾಡ್ತಿರ್ತದೆ ರೀ, ಮಾನಸಿಕ ತುಂಬಲ ಮತ್ತು ಅದರಂತೆಯೇ ಅದು ದುಃಖ ಆಗು ಸಹಜಗಳರಿ. ಈ ಒಂದನ್ನು ಮೀರಿ ನಾವು ಬದುಕಬೇಕಾಗಿದೆ ರೀ, ಅನಿವಾರ್ಯತೆ. ಯಾಕಂದ್ರೆ ಅವತ್ತು ನಿಮ್ಮನ್ನು ನೋಡಿದಾಗ ನಾನು ಇಷ್ಟು ಆಶ್ಚರ್ಯಪಟ್ಟಿದ್ನಿ, ಹೌದು ಪೈದ ಪವಾಡ ಇರಬೇಕು ಅಂತ. ಯಾಕಂದ್ರೆ ಈ ಮಾನಸಿಕ ಸ್ಥಿತಿ ಎಲ್ಲರೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನನಗಂತೂ ಸುತಾರಾಮ್ ಸಾಧ್ಯ ಇಲ್ಲ. ನೆನೆಸ್ಕೊಂಡ್ರೆ, ಸಾವನ್ನು ನೆನೆಸ್ಕೊಂಡ್ರೆ ತತ್ತರ ಸತ್ತ ನಡುತ್ತದೆ ನನ್ನ ಹೃದಯ. ಅಂಥ ಪರಿಸ್ಥಿತಿಯಲ್ಲಿ ಇವರು ತತ್ತರಿಲ್ಲ, ಬೆತ್ತರಿಲ್ಲ, ಏನೂ ಇಲ್ಲ. ಒಬ್ಬ ಗಮಟೇಶನ್ ಅಗದಿ ನಗತಾ ಇದ್ದಿದ್ದನ್ನು ನೋಡಿದಾಗ ನನಗೆ ಆವತ್ತು ಆಶ್ಚರ್ಯ ಆಗಿದ್ದು. ಇದೇನಪ್ಪ ಪವಾಡ ಅಂತ ಕೇಳಿದ್ದು. ಸರ್, ನೀವು DVG ಅವ್ರ ಮಾತು ಕೇಳಿದ್ರಿ, ಮೃತ್ಯುಂಬಯವೇಕೆ ಲೋಕಾಂತರ ಕೊಯ್ಯೋ ಮಿತ್ರನಾಥಂ ಚಿತ್ರ ಹೊಸದಿರುಪದಲ್ಲಿ ಎತ್ತಲಿಂಬಯುವುದು ಸತ್ರ ಹೊಸದಿರು ನಿಮ್ಮ ಮಂಕುದಿಮ್ಮ ಅಂತಾರೆ. ಅಂದ್ರೆ ರೀ ಏನಾಗಿತ್ತು ಅಂತ ಸರ್, ಈಗ ನಾವು ಹಳೆ ಬಟ್ಟೆಯನ್ನು ಬಿಟ್ಟು ಹೊಸ ರೀತಿ ತೊಟ್ಟಂಗ್ರಿ ಇದು ಜೀವ ಅಂತ ತನಗೆ ಇಲ್ಲ, ಅದನ್ನು ನಂಬಿಕೊಂಡು ಬದುಕ್ತಾ ಇದ್ದೀರಿ. ಆ ನಂಬಿಕೆ ಹ್ಯಾಟ್ಸಪ್. ಈಗ ನಿಮ್ಮ ಈಗ ಈ ದಿಶೆಯಲ್ಲಿ ನಾವು ಪ್ರಶ್ನೆ ಮುಖ್ಯವಾಗಿ ಕೇಳ್ತಾ ಇದ್ದೀವಿ. ಅಲ್ಲಿ ಬರಲ್ಲ ನಮಗೆ ದೇವರು ದೆವ್ವ ನೀವು ನಂಬ್ತೀರಿ ಅನ್ನುವ ನಂಬುವ ಜೊತೆ ನಿಮ್ಮ ಆಧಾರಗಳೇನು? ಎರಡನ್ನು ನಾವು ನಂಬ್ತೀವಿ ಸರ್. ಯಾಕಂದ್ರೆ ದೇವರು ಇದ್ದಾನೆ ಅಂತೇಳಿ ನಾವು ಹೆಂಗೆ ನಂಬ್ತೀವಿ ಸರ್, ಹಂಗಾರೆ ದೆವ್ವ ಅಂತಂದ್ರೆ ಏನು ಸರ್, ಅತೃಪ್ತ ಆತ್ಮಗಳು. ಅತೃಪ್ತ ಆತ್ಮಗಳು ಏನಾಗ್ತದೆ ಸರ್, ಕೆಲವರು ನೋಡಿ ಸರ್ ಚಿಕ್ಕವರಿದ್ದಾಗ ಸಾಯ್ತಾರೆ, ಕೆಲವರು ಮಧ್ಯಮ ವಯಸ್ಸಿನಾಗ ಇರ್ತಾರೆ, ಕೆಲವೊಂದು 100 ವರ್ಷ ವಯಸ್ಸಿಗೂ ಸಾಯ್ತಾರೆ. ಆವಾಗ ಸರ್ ಕೆಲವೊಂದ್ರಿ ಮನುಷ್ಯನ ಮನೋಕಾಮನೆಗಳು ಅವು ಇಚ್ಛಾ ಪೂರ್ಣ ಆಗದೇ ಇದ್ದಾಗ ರೀ, ಮತ್ತು ನೋಡಿ ಒಬ್ಬ ವ್ಯಕ್ತಿ ಪ್ರಾಣ ಬಿಟ್ಟಂತ ತಿಳ್ಕೊ ಸರ್, ಬಿಟ್ಟ ನಂತರ ಆತ ಆತ್ಮ ನೀವು ಅದನ್ನು ನಂಬ್ತಾರೆ, ನಮ್ಮಲ್ಲಿ ಪಾಪ ಪುಣ್ಯಗಳ ಅನುಗುಣವಾಗಿ ಮತ್ತೊಂದು ತಾಯಿಯ ಗರ್ಭವನ್ನು ಸೇರ್ಬೇಕಾಗತ್ತೆ ರೀ. ಅಲ್ಲಿವರೆಗೆ ಅದು ಇರ್ತದೆ, ಅತಂತ್ರವಾಗಿರ್ತದೆ ರೀ. ಆ ಅತಂತ್ರ ಇರುವಂಥ ಅದು ಆತ್ಮಗಳು, ಪ್ರೇತಾತ್ಮಗಳು ಅವೇನ ತಮ್ಮ ಇಚ್ಛೆಯನ್ನು ಪೂರ್ಣ ಮಾಡಿಕೊಳ್ಳುವ ಸಲುವಾಗಿ ಪರಕಾಯ ಪ್ರವೇಶ ಅಂತ ಮಾಡ್ತವೆ. ಇದಕ್ಕೆ ನಿಮಗೆ ನಾನು ಒಂದು ದೃಷ್ಟಾಂತವನ್ನು ಹೇಳಬೇಕಂತಂದ್ರೆ ರೀ, ಪರಕಾಯ ಪ್ರವೇಶ ಯಾವ ರೀತಿ ಆಗ್ತೈತೆ ಅಂದ್ರೆ, ಈಗ ದೇವ್ರು ಬರ್ತತಿ ಅಂತಂತಾರೆ, ಅದು ನಾವು ಮೂಢನಂಬಿಕೆನ ಇರಬಹುದು ರೀ. ಮತ್ತು ಈಗ ನಾವು ವೀರಭದ್ರ ದೇವರ ಪುರವಂತರು ಅಂತಾರೆ ಭಕ್ತರು ಬರ್ತಾರೆ. ಅವರು ತಮ್ಮ ಒಂದು ದೈವಿ ಇದನ್ನು ಮಾಡುವುದರ ಜೊತೆಗೆ ರೀ ತಮ್ಮ ಅಂಗದಲ್ಲಿ ಶರೀರದೊಳಗೆ ಕೆಲವೊಂದು ಶಸ್ತ್ರಗಳನ್ನು ತುಚ್ಕೋತಾರೆ ರೀ, ನಾಲಿಗೆಯೊಳಗೆ ತುಚ್ಕೋತಾರೆ ರೀ. ಪ್ರತ್ಯಕ್ಷ ನಾ ಕಂಡದ್ದು ಸರ್. ಮುಂದೆ ರೀ ಎಷ್ಟೊಂದು ಮೀಟರ್ ಗಂಟೆ ಅದು ದಾರವನ್ನು ರೀ, ಹಗ್ಗವನ್ನು ರೀ ಹಿಂಗೆ ನಾಲಿಗೆ ಈ ಕಡೆಯಿಂದ ಈ ಕಡೆಯಿಂದ ಪಾರಾಸ್ತಾರೆ ರೀ, ಮತ್ತು ಕುಣಿತಾರೆ ರೀ. ನಮಗೆ ಒಂದು ಪ್ರಾಕ್ಟಿಕಲ್ ಲೈಫ್ ಹೇಳ್ಬೇಕಂದ್ರೆ ಒಂದು ಏನಾದ್ರು ಸ್ವಲ್ಪ ತುಚ್ತಂದ್ರೆ ಅಥವಾ ಏನಾದ್ರು ಸ್ವಲ್ಪ ಬ್ಲೇಡ್ ಹತ್ತಂತಂದ್ರೆ ಸೂಜಿ ಅಥವಾ ಇಂಜೆಕ್ಷನ್ ಮಾಡ್ತಾರೆ ಅಂತವ್ರಿ. ಆದರೆ ಅವ್ರನ್ನ ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣು ನೋಡ್ತೀವಿ ರೀ, ಅವ್ರ ಮುಂದೆ ಇರ್ತೇವೆ. ಅಷ್ಟೊಂದು ಇದಾಗಿ ಈ ಕಡೆಯಿಂದ ಹಾಗೆ ಈ ಕಡೆ ಹಾಗೆ ಪೂರ್ತಿ ಹೋಗುವವರೆಗೆ ಅವರು ಕುಣಿತಿರ್ತಾರೆ, ಆವೇಶ ಇರ್ತದೆ ರೀ, ಮತ್ತು ಕಿಂಚಿತ್ತು ಒಂದು ಸ್ವಲ್ಪ ಇದು ಅನಿಸೋದಿಲ್ಲ ರೀ. ಮತ್ತು ಏನೇ ಬಂದು ಇಂಥ ಅಸಾಧ್ಯವಾದ ಘಟನೆಗಳು ನಡೆದಾಗ ನಾವು ಅದನ್ನು ಪವಾಡ ನಂಬ್ತೀವಿ ಅಂತ ನೀವು ಹೇಳ್ತೀರಿ. ಯಾಕಂದ್ರೆ ಇದು ಸಾಧ್ಯ ಆಗೋ ಸಾಮಾನ್ಯ ಮಂದಿಗೆ ನಮ್ಮ ನೋಡುವರಿಗೆ ಅನ್ಸುತ್ತೆ ರೀ. ಯಾಕೆ ಒಂದಿಟ್ಟು ತುಚ್ಚು ನೋಡಿ ಒಂದು ಸ್ವಲ್ಪ ಹೇಳೋದು ಬರೋಬ್ಬರಿ ಅದ, ಖರೆ ಅದ, ಸುಳ್ಳಿನಲ್ಲ. ನಾವು ಸುಮ್ಮನೆ ಒಂದು ಸಣ್ಣ ಪ್ರಶ್ನೆ ಕೇಳೋದು ಏನಪ್ಪ ಅಂತಂದ್ರೆ,
ಇದನ್ನ ವಿಶೇಷವಾಗಿ ವಿಚಾರವಾದಿಗಳಾಗಿರ್ಬೋದು, ವೈಜ್ಞಾನಿಕವಾದಿಗಳಾಗಿರ್ಬೋದು, ಅವ್ರೇನು ಹೇಳ್ತಾರಪ್ಪ ಅಂತಂದ್ರೆ ನಿರಂತರ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ಮಾಡೋಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇರ್ತಾರೆ. ನೀವು ನಂಬದೇ ಇರ್ಬೋದು, ಬಟ್ ಅವ್ರು ಹೇಳ್ತಾರೆ ಮಾಡಿ ತೋರಿಸಂತವ್ರು ಇದ್ದಾರೆ, ಇಲ್ಲ ಅಂತಲ್ಲ. ಈಗ ನೀವು ಮತ್ತೊಂದು ಉದಾಹರಣೆ ಕೊಡ್ತೀರಿ, ಇದ್ರ ಮೇಲೆ ಇದು ಮಳೆಗಳ ಮೇಲೆ ನಿಲ್ಲುವಂಥದ್ದು, ಮತ್ತೊಂದು ಹೇಳ್ತೀರಿ ಮುಳ್ಳಿನ ಆವಿಗೆಗಳ ಮೇಲೆ ನಿರಂತರ ಇರ್ತಾರೆ ಸರ್. ಅದು ನೀವು ಹೇಳ್ದಂಗೆ ಪ್ರಾಕ್ಟೀಸ್ ಮಾಡಿದ್ರೆ ಬರ್ಬೋದು ಅನಿಸ್ತಬೋದು. ಅದು ಇದು ಮಾತ್ರ ಏನಾಗತ್ತೆ ಸರ್, ಏನು ಶಸ್ತ್ರಗಳನ್ನು ಇದು ಮಾಡ್ತಕ್ಕಂಥ ಅಸ್ತ್ರ ಕಣ್ಣಿಗೆ ಕಾಣ್ತೈತದ ಅಂಥದ್ದು ಚುಚ್ಕೋತಾರೆ. ಯಾಕಂದ್ರೆ ಇಲ್ಲ ಇಂಥ ಘಟನೆ ಇಲ್ಲ, ಅದು ನೀವು ಹೇಳೋದು ಸತ್ಯ, ಅದು ನಾ ಅನ್ನೋದಿಲ್ಲ ಅಂತೀನೋ ಅದು ಮಾತು ಬೇರೆ. ನಾ ಹೇಳೋದನ್ನು ಸತ್ಯ ಆಗೋದಿಲ್ಲ, ಹೇಳೋದು ಸುಳ್ಳು ಆಗೋದಿಲ್ಲ, ಇರುವುದಂತೆ ಅಲ್ಲೇ ಇರ್ತದೆ. ಅದು ನಾ ಕೇಳಬೇಕಾದ ಪ್ರಶ್ನೆ ಏನಪ್ಪ ಅಂದ್ರೆ ಇಂಥದನ್ನು ಮಾಡ್ಲಿಕ್ಕೆ ಇನ್ನೊಬ್ಬರಿಗೂ ಸಾಧ್ಯದ, ಇನ್ನೊಂದು ಧರ್ಮದಲ್ಲೂ ಸಾಕಷ್ಟು ಮಾಡಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ನಾ ಹೇಳೋ ಉದ್ದೇಶ ಅಂದ್ರೆ ಇಷ್ಟ, ಇದನ್ನು ನೀವು ಪವಾಡ ಅನ್ನೋಕ್ಕಿಂತಲೂ ಸದಾ ಪ್ರಯತ್ನ ಮಾಡ್ಲಿಕ್ಕೆ ಸಾಧ್ಯ ಅಂತ ಯಾಕೆ ಅನ್ಬಾರದು ಅಂತ ಸಾಧ್ಯ. ನೀವು ಅನ್ಸೋ ಕಡೆ ರೀ ಸರ ಇದು ಕಷ್ಟ ಸಾಧ್ಯ ಅನ್ಬೋದಿಲ್ಲ ರೀ, ಒಟ್ಟಿನಲ್ಲಿ ಸಾಧ್ಯ ಅದ. ಇಲ್ಲಾಂದ್ರೆ ಅವ್ರಿಗೆ ಸಾಧ್ಯ ಇದ್ದಿದ್ದು ಎಲ್ಲರಿಗೂ ಸಾಧ್ಯ ಇಲ್ಲ ಅನ್ನೋ ಒಪ್ಕೊಳ್ಳುವಂಥ ಮಾತು ಇಲ್ಲಿಲ್ಲ. ಯಾಕಂದ್ರೆ ಸರ್ಕಸ್ ನೋಡ್ತೀವಿ ನಾವು ಅನೇಕ ಮೈ ಮನಸ್ಸು ಅಂಥದ್ದು, ಮೇಲೆ ಜಿಗಿಯುವಂಥದ್ದು, ಕೆಳಗೆ ಬಿದ್ದು ಹೇಳುವಂಥದ್ದು, ಹೇಳುವಂಥದ್ದು ಇಲ್ಲ. ಅದು ಸಹ ಅದ್ಭುತ ಇರ್ತದೆ. ಅನೇಕ ಇವತ್ತು ನೀವು ಸರ್ಕಸ್ಗಳನ್ನ ನೋಡ್ರಿ, ಮತ್ತೇನೋ ನೋಡ್ರಿ, ನಿಮ್ಗೆ ತೋರಿಸ್ತೀನಿ ನಾನು, ಹಾಡ ಆಗಲಿ ತೋರಿಸ್ತೀನಿ ಅವ್ರನ್ನ. ಮತ್ತು ಜಾದುಗಳನ್ನ ನಾವು ನೋಡ್ತಾ ಇರ್ತೀವಿ. ಜಾದು ಒಂದು ಬುಟ್ಟಿ ಒಳಗೆ ಇದ್ರಾಗ ಪೆಟ್ಟಿಗೆ ಒಬ್ಬ ವ್ಯಕ್ತಿನ ಹಾಕ್ತಾರೆ, ಮುಂದೆ ಅದ್ರಾಗ ತೆಗೆದು ವ್ಯಕ್ತಿನೂ ಇರೋದಿಲ್ಲ. ಅದಕ್ಕೆ ಯಾಕೆ ಕಣ್ ಕಟ್ಟಿರ್ತೀರಿ, ಇದಕ್ಕೆ ಯಾಕೆ ಅಂತೀರಿ ನೀವು? ಪ್ರತ್ಯಕ್ಷ ಕಾಣ್ತದಲ್ಲ ಅಂದ್ರೆ ಇಲ್ಲಿ ಏನೈತೆ ಅಂದ್ರೆ ನಾವು ಹೇಳೋದು ಹೌದಿನಿ ಅನ್ನುವಂಥ ದೊಡ್ಡ ಮಾಟಗಾರ, ದೊಡ್ಡ ಜಾದೂಗಾರ, ಆ ವ್ಯಕ್ತಿ ಎಲ್ಲ ಕೀಲಿ ಹಾಕೊಂಡು ಎಲ್ಲ ಮಾಡಿ ಬಾಕ್ಸ್ ಆಗಿರ್ತದೆ, ಸಮುದ್ರ ಹಿಡ್ಬಿಡ್ತಿದ್ರು, ಮತ್ತೆ ಅವಿಲ್ಲ ಹೊರಗಿರ್ತಿದ್ದ. ಇಂಥ ದೃಶ್ಯವನ್ನು ತೋರಿಸ್ತಾ ಇರ್ತಾರೆ. ಇದಕ್ಕೆ ನೀವೇನಂತೀರಿ? ಇದಕ್ಕೆ ನೀವು ಇದು ಒಂಥರ ನೀವು ಹೇಳಿ ಕಣ್ಕಟ್ರಿ. ಅದೇ ಕನಕಟ್ ಅಂದ್ರೆ ಏನು? ಈಗ ನೋಡ್ರಿ ನಮ್ಮ ಜಿ.ಕೆ. ಕಾಳೇಶ್ ಕುಮಾರ್ ಮಾಡ್ತಿರ್ತಾರೆ, ಅದೊಂದು ಕೈ ಚಳಕ. ಮಾಡ ಹಾಕೋತಾರ, ತೆಗಿತಾರ, ಮಾಡ್ತಾರ, ಎಲ್ಲ ಮಾಡ್ತಿರ್ತಾರ, ತಿಂತಿರ್ತಾರೆ, ಒಂದು ಒಂಥರ ಅಂದ್ರೆ ಅವ್ರು ಪ್ರಾಕ್ಟೀಸ್ ಮಾಡಿ ಅದನ್ನ ಮಾಡಿದಾರ. ಅದನ್ನ ಮಾಡ್ಬೋದು ಬರೋಬ್ಬರಿ. ನಾ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಕಾಲೇಜ್ ಅವ್ರು ಇರಲಿ, ಮತ್ತೊಬ್ಬರು ಇರಲಿ, ಇಂಥವ್ ನಾವು ಅನೇಕ ನೋಡ್ತಾ ಇರ್ತೀವಿ, ಇದಾಗ ನಾವು ಖುಷಿನೂ ಪಡ್ತಾ ಇರ್ತೀವಿ. ಇವುಗಳಿಗೆ ನೀವು ಯಾಕೆ ಪವಾಡ ಅನ್ನೋದಿಲ್ಲ ಅಂದ್ರೆ ಸ್ವಲ್ಪ ಪ್ರಶ್ನೆ ಬರೋಬ್ಬರಿ ಸರ್. ಇನ್ನೊಂದು ಇದು ಯಾಕೆ ಅಂದ್ರಿ, ನಮ್ಮ ಇಂಜಿಗೇರಿ ಸಂಪ್ರದಾಯದೊಳಗೆ ನಮ್ಮ ಮಾಧವಾನಂದ ಪ್ರಭುಗಳು ಅಂತಿದ್ರು. ಇವು ಅದ್ದರೆ ಘಟನೆಗಳು. ಇಲ್ಲಿ ನಮ್ಮ ಗೋಕಾಕದಿಂದ ಮುಂದೆ ಇದಕ್ಕೆ ಹೋಗ್ಬೇಕಾದ್ರೆ ಗುರ್ಲಾಪುರ ಕನಗೂರು ಅವ್ರದ್ದು ಗಾಡಿ ಪೆಟ್ರೋಲ್ ಆತ. ಪೆಟ್ರೋಲ್ ಆಯ್ತು ಆ ಟೈಮ್ದಾಗ ಅಡ್ಯಾಡಿ. ನೀವು ಹೇಳಿದ್ರಿ ಮಾಧವಾನಂದ ಇಂಚಗೇರಿ ಅವ್ರದ್ದು ಗಾಡಿ ಪೆಟ್ರೋಲ್ ಆಯ್ತು ಮುಂದೆ. ಅವ್ರು ಮಾಧವಾನಂದ ಪ್ರಭುಜಿಯವರು ರೀ ಇಂಚಗೇರಿ ಮಠಕ್ಕೆ ಹೋಗುವಾಗ ರೀ ಗುರ್ಲಾಪುರ ಕ್ರಾಸ್ ಹೇಳ್ತಾರೆ ರೀ, ಅವ್ರಿಗೆ ಗಾಡಿಯಾಗ ಇದು ಪೆಟ್ರೋಲ್ ಆಯ್ತು, ಚಾಲಕ ಇದ್ದವ ಹೇಳಿ ಮತ್ತು ಅಪ್ಪಾಜಿ ಪೆಟ್ರೋಲ್ ಆಗೈತಿ, ಆದರೆ ಆಗೋತ್ ಬಿಡು ಅಂತ ತೊಗೊಂಡ್ರೆ ಅವ್ರ ಕಡೆ ಒಂದು ನೀರಿನ ಇದ್ದಿತ್ತು, ಇದನ್ನು ಹಾಕಿಬಿಡು ಮತ್ತು ಮಾಡ್ಕೊಂಡು ಅವನು ನೀರನ್ನು ಹಾಕಿದೆ ಅಲ್ಲಿ ಕಾರನ್ನು ಇದಕ್ಕೆ ಪೆಟ್ರೋಲ್ ಇದಕ್ಕೆ ಹಾಕಿ ಇದ್ರ ಮಠ ಹೋಗ್ಬೇಕಾರೆ ಸರ್, ಇಂಚಗೇರಿ ಮಠದ ಮಠ ರೀ ಗಾಡಿ ಹೋಗೈತೆ ರೀ. ಇದಕ್ಕೆಲ್ಲ ನಾವು ಏನು ಅಂದ್ರೆ ಇದು ಕಣ್ಣಿಲೆ ಕಂಡದ್ದು. ಮತ್ತು ಇದ್ರ ಜೊತೆಗೆ ನಮ್ಮ ಒಬ್ಬರ ಪ್ರತ್ಯಕ್ಷ ಸದಸ್ಯಗಳು ಅದಾರ ರೀ, ಅದು ನಮ್ಮ ಹತ್ಪಾಕಿ ಅಂತದಾರೆ, ಅವ್ರು ಪ್ರತ್ಯಕ್ಷ ಅವ್ರ ಜೋಡಿ ಇದ್ದರು. ಇವನ್ನೆಲ್ಲ ನೋಡಿದ ಕೂಡಲೇ ಇದೇನು ನೀರು ಹೆಂಗೆ ಹಾಕಿದ್ರೆ ಪೆಟ್ರೋಲ್ ಆಗೈತಿ ಇವೆಲ್ಲ ಒಂಥರ ನಮ್ಗೆ ಸೋಜಿಗೆ ಅನಿಸ್ತದೆ ಮತ್ತು ಪವಾಡ ಅನಿಸ್ತದೆ ರೀ. ನಿಮಗೆ ಇಲ್ಲ ಇದಕ್ಕೆ ಪವಾಡ ನೀವು ಕರೆ ಅವರು ಅದೇ ಕಾಲಕ್ಕೆ ಹೇಳಿದ್ರೆ ಹೌದಿನಿ ಇದ್ರ ಬಗ್ಗೆ ನೀವು ಪವಾಡ ಅಂತ ಯಾಕಂದಿಲ್ಲ ಅಂತ ಕೇಳ್ತಾ ಇದ್ದೆ. ಯಾವ್ದ್ರ ಬಗ್ಗೆ ರೀ? ಹೌದಿನಿ ಅವ್ರನ್ನ ಪೆಟ್ಟಿಗೆ ಹೌದಿನಿ ಅನ್ನೋದು ಜಾದೂಗಾರರು ಪೆಟ್ಟಿಗೆಲ್ಲ ಹಾಕಿದ್ರೆ ಅಥವಾ ಕರಗತ್ರ ಕೊಯ್ತಾರ ಮಾಡ್ತಾರ ಏನೋ ತೋರಿಸ್ತಾ ಇದ್ರಿಗೆ. ಅಷ್ಟಾಗಿ ಇತ್ತೀಚಿನ ದಿನದಲ್ಲಿ ಲಂಡನ್ ಮತ್ತು ಅಮೆರಿಕಾದ ಕಾರ್ಯಕ್ರಮ ನಡೀತಾ ಇರ್ತವೆ. ಒಬ್ಬ ಹೆಣ್ಮಗಳು ಅರ್ಥಾಷ್ಟಕ ಅಂತಾಳ, ಇನ್ನು ಕೆಲವೊಂದು ಅವಳು ಕುಣಿತ ನವಿಲ ಆಗ್ತಾಳ, ಕುಣಿತ ಮತ್ತೇನೋ ಅದೆಲ್ಲ ನೋಡ್ತಾ ಇದ್ವಿ ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀವಿ. ದೊಡ್ಡ ಸ್ಟೇಜ್ ಮೇಲೆ ಅಲ್ಲೇನೋ ನಿಮಗೆ ಇದು ಕಾಣ್ಲಿಕ್ಕೆ ಸಾಧ್ಯ, ಅದಕ್ಕೆ ನೀವು ಪವಾಡ ಅನ್ನೋದಿಲ್ಲ ಅಂತ ಕೇಳ್ತಾರೆ. ಇದು ಒಂಥರ ಕಣ್ಕಟ್ ಅನ್ಸುತ್ತೆ ಸರ್. ಇಲ್ಲ ಅನಿಸೋದು ಬೇರೆ, ನೀವು ಅದಕ್ಕೆ ಪವಾಡ ನಾನು ಒಂದು ಸಣ್ಣ ಪ್ರಶ್ನೆ ಅನ್ನಕ್ಕೆ ಬರಂಗಿಲ್ಲ ಸರ್ ಪವಾಡ. ಯಾಕಂದ್ರೆ ಸರ್ ಇದು ಯಾರಿಗಾದ್ರೂ ಸಾಮಾನ್ಯರಿಗೆ ಸಹಿತ ಇದು ವೇದ್ಯ ಆಕೈತ್ರಿ. ಇದು ಒಂಥರ ಇದು ಕೈ ಚಳಕ ಅಂತೇಳಿ ಪವಾಡ ಅಲ್ಲ ರೀ. ಪವಾಡ ಇದು ಪವಾಡ ನೀವು ಅಂತೀರಿ ಪವಾಡ ಅಂತೀರಿ, ಅವ್ರು ನಾವಿಲ್ಲ ಅನ್ನೋದಿಲ್ಲ, ಒಪ್ಕೊಳ್ತೀವಿ. ಅವ್ರು ಪವಾಡ ಆಯ್ತು, ನೀರು ಹಾಕಿ ಗಾಡಿ ಓಡಿಸಿದ್ರು ಅಡ್ಡಿ ಇಲ್ಲ, ಮೊದಲೇ ಪವಾಡ ಮಾಡಿದ್ರು ನಮ್ಮ ಇಂಚಗೇರಿ ಸ್ವಾಮಿಗಳು, ಒಪ್ಪು ನಾವು. ಅದು ಇವು ಅಸಾಧ್ಯದ ಮಾತುಗಳಲ್ರಿ. ಒಬ್ಬ ವ್ಯಕ್ತಿ ನವಿಲಿದ್ದು ವ್ಯಕ್ತಿ ಆಗ್ತದೆ, ಹೆಣ್ಣು ಆಗ್ತದೆ, ಸುಂದರ ಹೆಣ್ಣು ಆಗ್ತದೆ, ಮತ್ತೊಂದು ವ್ಯಕ್ತಿ ದೊಡ್ಡ ನೀವು ಆಗ್ತದೆ. ಇವು ಪವಾಡ ನೀವು ಯಾಕಂದ್ರೆ ನಿಮಗಾದ್ರೂ ಗುರ್ತಕ್ಕ ಸರ್ ಇದು ಗೊತ್ತಾಗುದಲ್ಲ. ನಾ ಹೇಳ್ತಾ ಇರೋದೇನಪ್ಪ ಅಂತಂದ್ರೆ ಪವಾಡ ನಮಗೆ ಗೊತ್ತಿಲ್ಲದನ್ನ ನಾವು
ನಮಗೆ ಗೊತ್ತಿಲ್ಲದನ್ನ ನಾವು ಇದ ಅಂತ ಸತ್ಯ ಅಂತ ಹೇಳಿಕ್ ಸಾಧ್ಯ ಇಲ್ಲ ನನ್ನ ಅಭಿಪ್ರಾಯ. ಆಯ್ತು ಅಂದ್ರೆ ನಾ ಹೇಳೋದಿಷ್ಟ ಪವಾಡಗಳನ್ನ ಹೀನಾಯವಾಗಿ ಕೆಳಗೆ ಮಾಡಿ ತೋರಿಸ್ಬೇಕು ಕಾಣಿಸ್ಬೇಕು ಅಂತ ನಮ್ಗೆ ದೃಷ್ಟಿ ನಮಗೇನು ಬೇಕಾಗಿಲ್ಲಪ್ಪ ಇಲ್ಲ ಅಂತಂದ್ರೆ ಜನಸಾಮಾನ್ಯರು ಇಂಥ ಇದನ್ನ ಇಟ್ಕೊಂಡು ಅನೇಕ ಮತ್ತೆ ಏನೇನೋ ಮಾಡಿ ನಾವು ಪವಾಡ ಮಾಡ್ತಾ ಇದ್ದೀವಿ, ನಾವು ದೈವಿ ಭಕ್ತರು, ದೇವ್ರು ಬರ್ತಾನ ದೇವ್ರು ಬರ್ತಾನೆ ಹೇಳುವಂಥವ್ರು ಸಾಕ್ಷಿಗಳು ತಯಾರು ಮಾಡ್ತಾರೆ. ಅವ್ರು ಸಾಕ್ಷಿಗಳು ಇಲ್ಲ ನಗೋಲ್ಲ ಅವ್ರಿಗೆ. ಅವರೇ ನಾವು ನೋಡಿದ್ದೀನಿ, ನಾನು ಸುತ್ತ ನೋಡಿದ್ದೀನಿ ಅಂತ ಹೇಳೋದಿದ್ದಾರೆ. ಏನೋ ಅವ್ರು ಜೀವನದಲ್ಲಿ ಮಾತಾಡೋದು ನಾನು ನೋಡಿದ್ದೀನಿ ಅಂತ ಹೇಳುವಂಥವ್ರು ಇದ್ದಾರೆ. ಅವುಗಳನ್ನು ನೀವು ಪವಾಡ ಅಂತ ಒಪ್ಕೊಳ್ತೀರ ಹೆಂಗೆ? ನೋಡಿ ಸರ್, ಕೆಲವು ನಾವು ಒಪ್ಕೋಬೇಕಾಗತ್ತೆ ನೋಡಿ. ಯಾಕಂತಂದ್ರಿ ಈಗ ನೋಡಿ ಮನುಷ್ಯನಿಗೆ ಈ ಕಾಯಿಲೆಗಳು ಬರ್ತಾವೆ, ಅದರಾಗಂತೂ ಸರ್ಪರೋಗ ಅಂತ ಬರ್ತೈತಿ. ಸರ್ಪರೋಗಕ್ಕೆ ಸರ್ ನೀವು ಅಲೋಪತಿ ಆಗಲಿ ಆಯುರ್ವೇದಿಕ್ ಆಗಲಿ ಏನು ರೀ ಹೋಮಿಯೋಪತಿ ಆಗಲಿ ಏನು ಔಷಧ ಮಾಡಿದ್ರು ಆಗೋದಿಲ್ಲ. ಆದ್ರೆ ಅದನ್ನು ರೀ ಬರೀ 3 ವಾರ ಸೆಗಣಿ ಒಳಗೆ ಬರೋದ್ರಿ. ಅದೇನು ರೀ ತಳಗ ನೆಲದ ಮೇಲೆ 3 ವಾರ ಬರೋದು ಅದು ಕಡಿಮೆ ಆಕತಿ. ಇದಕ್ಕೆಲ್ಲ ಏನು ಅಂತೀರಿ ನಾವು? ಪವಾಡ ಅಂತ ಅನ್ಬೇಕು ಅಥವಾ ಏನಂತ ದೈವಿ ಶಕ್ತಿ ಅನ್ಬೇಕು? ನನಗೆ ಗೊತ್ತಾಗಿದೆ ದೇವಿನ ಶಕ್ತಿ ಏನಂತ ಹೇಳಿ. ಬಟ್ ಇನ್ನೊಂದು ವಿಚಾರ ಸರ್, ಈಸ್ಟ್ ಇಂಡಿಯಾ ಕಂಪ್ನಿ ಭಾರತಕ್ಕೆ ಬಂತ್ರಿ 16 ವರ್ಷ ಬಂದಾಗ ರೀ ನಮ್ಮ ಗೋಕಾಕ್ ಮಿಲ್ ರೀ, ತಮ್ಗೆಲ್ಲ ಗೊತ್ತು 200 ವರ್ಷಗಳ ಹಿಂದಿಂದ ರೀ ಅದು ಕಟ್ಟಿದ್ದಾರೆ. ಎಷ್ಟೋ ಸಹಸ್ರಾರು ಮಂದಿ ಅಲ್ಲಿ ಬದುಕನ್ನು ಕಟ್ಟಿಕೊಂಡಿದ್ರು, ಅನ್ನ ಆಯ್ತು ಅಂತ. ಎಷ್ಟೋ ಮಂದಿ ಆಫೀಸರ್ಸು ಇದ್ರು. ಆವಾಗ ರೀ ಒಬ್ಬ ಆಫೀಸರ್ ಏನು ಮಾಡ್ಯಾನ್ರಿ, ಇಲ್ಲಿ ಗಾಂಧಿ ಘಾಟ ಬರ್ತೈತೆ ನೋಡ್ರಿ, ಗಾಂಧಿ ಯಾರೋ ಮುಖ್ಯ ಮಾಡಿದ್ರಿ ಉದ್ದಾರ ದೊಡ್ಡ ಮನುಷ್ಯ ಮಂದಿ ಇರ್ತಾರ್ರಿ ಗಾಂಧಿ. ಅಲ್ಲಿ ರೀ ಅವ ಪಾಪ ಆತ್ಮಹತ್ಯೆ ಮಾಡ್ಕೊಂಡ. ನಾ ಇದೇ ಹೇಳಲ್ರಿ, ಇಲ್ಲ ಅತೃಪ್ತ ಆತ್ಮಗಳು ಅಂತೇಳಿ. ಈ ಆ ಅತೃಪ್ತ ಆತ್ಮ ಇದ್ದದ್ರಿ ಅವರು ಎಕ್ಸ್ಪರ್ಟ್ ಆಫೀಸರ್ಸ್, ಅವರು ಇಂಗ್ಲೀಷ್ ಮಾಡೋರು. ಒಬ್ಬಕ್ಕೆ ಹೆಣ್ಮಗಳು ಕಟ್ಟಿಗೆ ಮಾಡಕ್ಕೆ ಹೋದ್ರೆ ಸಾಮಾನ್ಯ ಪಾಪ ಆಕಿಗೆ ಅವ್ ಬಡ್ಕೊಂಡಂಗೆ ರೀ ಆಕಿ ಇಂಗ್ಲೀಷ್ ಮಾತಾಡೋ ಪ್ರತ್ಯಕ್ಷದರ್ಶಿಗಳೊಬ್ಬರು ಕೇಳಿದ್ದನ್ನು ನಾನು ಕೇಳಿದ್ದೀನಿ. ಅಂದರೆ ಇದನ್ನು ನೋಡಿದ್ರೆ ಯಾಕೆ ಸರ್ ನೀವು ಹೆಂಗೆ ದೈವಿ ಶಕ್ತಿ ಐತಿ ಅಂದ್ರೆ ಹಂಗೆ ದೈವಿನ ಶಕ್ತಿನೂ ಐತಿ. ಅವು ಈ ರೀತಿಯಾದಂಥ ಒಂದು ಇವುಗಳನ್ನು ಮಾಡೋದಂದ್ರೆ ನಮ್ಮ ಶ್ರೀಸಾಮಾನ್ಯರಿಗೆ ಏನಾಗತ್ತೆ ಅಂತ ಸರ್, ಚಾಕಚಕ್ಯತೆ ಅನಿಸಿದ್ರೂ ಕೂಡ ರೀ ಇವು ಸತ್ಯ ಅನ್ನೋದನ್ನು ದಿಟ ಆಗತ್ತೆ ರೀ. ಆಯಿತು, ನಿಮ್ಮ ಹೇಳಿದ ಪ್ರಕಾರ ಸತ್ಯನೇ ಇರ್ಬೋದು. ಸತ್ಯ ಇನ್ನೊಂದು ಮಾತು ಸರ್, ಈ ನಮ್ಮ ಸದ್ಗುರು ಸಿದ್ಧಾರೂಢರಾಗಲ್ರಿ, ಸಂತ ಸುನಾಳ ಶರೀಫರಾಗಲ್ರಿ, ಸುಮಾರು ಗರಗದ ಮಡಿವಾಳೇಶ್ವರರಾಗಲ್ರಿ, ಇವರಾದರೂ ಏನು ಸರ್ ಕೆಲವೊಂದು ಅವು ಪವಾಡಗಳ ಮಾಡಿದಾರೆ ಅಂತಂದ್ರೆ ಏನು ಸರ್, ಈ ಸರ್ ನೋಡ್ರಿ ಒಬ್ಬ ಮನುಷ್ಯನ ಬಾಮ್ಯಾಗ ಓದ್ಕೂಲ ಮನುಷ್ಯನ ಸಾಯ್ತಿತ್ತಲ್ಲ ರೀ, ಸತ್ತ ಮನುಷ್ಯನ ಜೀವಂತ ಮಾಡೋದು ಇವಕ್ಕೆ ಪವಾಡ ಅಂತ ಏನು ಅನ್ಬೇಕ ಸರ್? ಸಿದ್ಧಾರೂಢ ಸರ್ ಒಬ್ಬರು ವೈದ್ಯರು ಈ ಗುಳಿಗೆ ಹಾಕಿ ತೊಗೊಂಡ್ರೆ ಅಟ್ಟು ಗುಳಿಗೆ ಒಮ್ಗೆ ತೊಗೊಂಡ ಏನು ಸರ್, ಅದನ್ನೆಲ್ಲ ಕಪ್ಸೋದು ಇಲ್ಲಿ ಹೆಂಗೆ ಸಾಧ್ಯ ಇದೆ ಸರ್? ಸಂತ ಶಿಸ್ನಾ ಶರೀಫ್ರ ಅಂತ ಸರ್ ಇದನ್ನು ದ್ಯಾಮೋನ್ಗು ಇದನ್ನು ಇನ್ನು ಸುಟ್ಟು ಬಿಡ್ತಾರೆ ಅವ್ರು. ಸುಟ್ರೆ ಚಳಿ ಕಾಯಿಸ್ಕೊಂಡು ಮತ್ತು ಬೆಳಗ್ಗೆ ಅದಕ್ಕೆ ಹೆಂಗಿದ್ದಂಗೆ ದ್ಯಾಮೋ ಇವಕ್ಕೆಲ್ಲ ನಾವು ಸರ್ ಪವಾಡ ಅನ್ನಬೇಕು, ಎಂಥ ಒಂದು ಶಕ್ತಿ ಅನ್ನಬೇಕು. ಹೀಗಾಗಿ ನಾವು ಈ ಮೂಢನಂಬಿಕೆಗಳು ಬೇಡ ರೀ ನಮಗೆ. ಆದರೆ ಇಂಥ ಒಂದು ಪವಾಡ ಪುರುಷರು ಆಗಿ ಹೋಗಿದ್ದಾರೆ ರೀ, ಅವರು ಈ ರೀತಿ ಅಂತ ಮಾಡಿದ್ದು ನೋಡಿ ನಮಗೆ ಅಚ್ಚರಿ ಅನ್ಸೋದು ರೀ. ಅದಕ್ಕೆ ನಮಗೆ ಈ ವಾಹಿನಿ ಮುಖಾಂತರ ನಿಮ್ಮಂಥ ಪ್ರಜ್ಞಾವಂತರ ಮುಂದೆ ಏನು ಸ್ವಲ್ಪ ಚರ್ಚೆ ಮಾಡಬೇಕು. ಇಲ್ಲಿವರೆಗೆ ನಮ್ಮ ಆರೂಢರವರಾಗಿರ್ಬೋದು, ನಮ್ಮ ಆಗಿರ್ಬೋದು, ಗರ್ಗದವರಾಗಿರ್ಬೋದು, ಇವು ಎಲ್ಲ ಪವಾಡ ಅಂತ ನಾವು ಅನ್ನದೇ ಹೋದ್ರು ಸಹಿತ ಜನಕ್ಕೆ ಕೆಟ್ಟದನ್ನ ಮಾಡ್ಬೇಕು ಅನ್ನೋ ಉದ್ದೇಶ ಅಲ್ಲಿಲ್ಲ, ಮೋಸ ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲ. ಅದು ಅವ್ರ ಉದ್ದೇಶ ಏನಪ್ಪ ಅಂದ್ರೆ ಆ ಸಂದರ್ಭದಲ್ಲಿ ನೋಡ್ರಿ ಒಬ್ಬ ಬುದ್ಧ ಹೇಳ್ತಾರ ಇವತ್ತಿಗೆ 2000 ವರ್ಷಗಳಿಂದ ತೀರ್ಕೊಂಡು ಬಂದಂತ ನಮ್ಮ ಮಗಳಿಗೆ ಸಾವು ಇಲ್ಲದ ಮನೆಯಿಂದ ಸಾಸಿವೆ ತೆಗೆದುಕೊಂಡು ಬಾ ಅನ್ನೋದು ಮಾತು ಹೇಳ್ತಾರೆ. ಆ ಹೆಣ್ಣು ಎಲ್ಲ ಸುತ್ತಾಗಿ ಬಂದು ಎಲ್ಲೂ ಇಲ್ಪ ಎಲ್ಲ ಮನೆ ಸತ್ತಿದ್ದವ ಅಂತ ಕನ್ಫರ್ಮ್ ಆದಾಗ ಹೆಂಗಿದೆ ನಾನು ಜಸ್ಟ್ ನಿಮ್ಮ ಉದಾಹರಣೆ ಆರಾಮಲ್ಲಿ ಕೊಟ್ಟು ನೀವು ಹೆಂಗೆ ಪ್ರಜ್ಞಾಪೂರ್ವವಾಗಿ ಸ್ವೀಕಾರ ಮಾಡಿದ್ರಿ ಹಂಗ ಹೆಣ್ಮಕ್ಳು ತಗೊಳ್ತಾಳ. ಇದು ಪವಾಡ. ಇಲ್ಲಿ ಇವರು ಮಾಡುವಂಥದ್ದು ಅದೇ ದಿಶೆಯಲ್ಲಿ ಮಾಡಿದಂಥವು ನಂತರದಲ್ಲೇ ಬಾಯಿಂದ ಬಾಯಿಗೆ ಬರೋ ಮುಂದೆ ನಮ್ಮ ದೇಶ ಏನಪ್ಪ ಅಂದ್ರೆ ಪುರಾಣ ಪುಣ್ಯ ಕಥೆಗಳ ದೇಶ. ಬಾಯಿಂದ ಬರೋದು ತಮ್ಮದು ಒಂದು ಸೇರಿಸುವಂಥದ್ದು. ಈಗ ನೀವು ಒಂದು ಸಣ್ಣ ಇಷ್ಟು ಹಾವ ಪಡೆದಿರ್ತೀರಿ, ನೀನು ಇಷ್ಟು ಉದ್ದಿತ್ರಿ ಅಂತ ಹೇಳ್ತೀರಿ, ನಾ ಕೇಳಿದವ ಇಷ್ಟು ಉದ್ದಿತ್ತಂತ್ರಿ, ಹಾಗೂ ಸಾಹಿತ್ಯಗಳಿದ್ದಾವೆ. ಹಾಗಾದ್ರೆ ಸುಳ್ಳತ್ತ ಹೇಳಿಕೊಂಡಿಲ್ಲ. ಆದ್ರೆ ಆ ನಂಬಿಕೆ ಹಿಡ್ಕೊಂಡು ಮತ್ತೆ ಇಲ್ಲಿ ನಮ್ಮ ಮೋಸ ಮಾಡೋ ಜನ ಇದ್ದಾರೆ, ಅವ್ರಿಗೆ ಮೋಸ ಹೋಗಬಾರ್ದು ಅನ್ನುವಂಥದ್ದು ನಮ್ಮ ದೃಷ್ಟಿ. ಯಾಕಂದ್ರೆ ಸಣ್ಣ ವಿಷಯ ಇಲ್ಲ. ಅವ್ರು ಬರೆದಂತ ಸಾಹಿತ್ಯ ಓದಿದಾಗ ಅವ್ರು ಮೂಢನಂಬಿಕೆ ಇದ್ದವ್ರು ಅಲ್ಲ, ಸಮಾಜದಲ್ಲಿ ಪರಿವರ್ತನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದವರು ಸಿದ್ಧಾರೂಢರು ಅಷ್ಟೇ. ಅವ್ರಿಗೆ ಯಾವ ಲಾಭಕಾಯಿ ಮಾಡಬೇಕು. ನಾಗಲಿಂಗ ಸ್ವಾಮಿಗಳು ಅವ್ರ ಉದ್ದೇಶಗಳು ಸಮಾಜ. ಆ ನಂತರ ಅವ್ರ ಭಕ್ತರು ಏನೇನೋ ಕಥೆಗಳು ಹೇಳ್ತಿರ್ತಾರ, ಆದ್ರೆ ಅರ್ಧ ಸತ್ಯ ಅರ್ಧ ಸರಿ ನಾವು ಹೇಳ್ಬೋದು ಅಷ್ಟ ಹೇಳ್ತಾಯಿದ್ದಲ್ಲ. ಬಟ್ ಅವ್ರ ಉದ್ದೇಶ ಮಾತ್ರ ಒಳ್ಳೇದಿರೋದು. ನಾವು ಪವಾಡ ಅನ್ನೋದು ಬೇಡ ಅಂತಲ್ಲ, ಆದ್ರೆ ಪವಾಡಗಳ ಸತ್ಯ ಅಂತ ನಂಬುವಂಥದ್ದು ಬೇಡ. ಅಂಥದ್ದು ಹೇಳ್ಕೊಂಡು ಮತ್ತಷ್ಟು ಜನ ಮೋಸ ಮಾಡೋದು ಬೇಡ ಅಂತ ನಮ್ಮ
ವಾಹಿನಿ ಅಭಿಪ್ರಾಯ. ನಿಮಗೇನಂದ್ರೆ ಈ ರೀತಿಯಂಥ ಒಂದು ಆಂತರಿಕ ಒಂದು ಅಭಿಪ್ರಾಯಗಳನ್ನು ಹಂಚಿಕೊಳ್ಬೇಕನ್ನುವಂಥ ಅಭಿಲಾಷೆ ನಂದಿತ್ತು ರೀ. ಯಾಕಂದ್ರೆ ನಿಮ್ಮ ಇದು ಏನಿದೆ ಸರ್, ಇದು ಹೇ ಸೀತಾರಾಮ್ ನೀವು ಸತ್ಯದ ಕೈಗನ್ನಡಿ, ಇಲ್ಲಿ ಸತ್ಯ ಪ್ರತಿಫಲನೆ ಆಗ್ತದೆ. ಅದಕ್ಕಾಗಿ ನಾನು ಕೆಲವೊಂದು ಇವನ್ನ ಯಾಕೆ ಹೇಳ್ಬೇಕಂದ್ರೆ ಇದರ ಮುಖಾಂತರವಾಗಿ ಜನರ ಮನದಲ್ಲಿರ್ತಕ್ಕಂಥ ಮೂಢನಂಬಿಕೆಗಳನ್ನು ಹೋಗಲಾಡಿಸಿರಿ ಒಂಥರ ಸತ್ಯ ದರ್ಶನವನ್ನು ಮಾಡುವಂಥ ಉದ್ದೇಶ ಅಷ್ಟೇ ಬಿಡ್ರಿ. ಈಗ ಈ ಥರದ ಒಂದು ಚರ್ಚೆಗಳು ಆಗಬೇಕು ಅನ್ನುವಂಥ ಅಭಿಲಾಷೆ. ಆದಮೇಲೆ ಎಲ್ಲಿವರೆಗೆ ನಮ್ಮ ಮಿತ್ರರಾದಂಥ ನಮ್ಮ ಬೆಟಗೇರಿಯವರು, ಈಶ್ವರ್ ಚಂದ್ರ ಬೆಟಗೇರಿಯವರು ಒಳ್ಳೆಯ ಆಧ್ಯಾತ್ಮಿಕ ಓದುಗರು, ನಂಬಿಕೊಳ್ಳೋರು, ಸಂಪ್ರದಾಯಗಳನ್ನು ಪ್ರೀತಿಸುವವರು, ಆಧ್ಯಾತ್ಮ ಹೊಂಟಂಥವರು ಮತ್ತು ಮೊದಲಿಗೆ ಹೇಳಿದಂಗೆ ಅವರು ಸ್ಥಿತಪ್ರಜ್ಞತ್ವ ಅಂದರೆ ಏನು ಅನ್ನೋದು ಒಂದು ಸಾಕ್ಷಿದಂಥವ್ರು. ಅದಕ್ಕಾಗಿ ಅವ್ರಿಗೆ ನಾವು ಇವತ್ತು ಮಾತಾಡಲಿಕ್ಕೆ ಈ ವಿಷಯದ ಬಗ್ಗೆ ಏನೋ ಅಂತ ಹೇಳಿದರು, ಚರ್ಚೆ ಮಾಡೋಣ ಅಂತ ಇದ್ದೀನಿ. ನಮ್ಮ ಚರ್ಚೆ ನಿಮ್ಗೆ ಲೈಕ್ ಆಗಿರ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಇನ್ನೂ ಮುಂದಿನ ದಿನದಲ್ಲೇ ಈ ಪವಾಡ, ಈ ದೆವ್ವ, ಭೂತ ಅಥವಾ ದೇವರು ಇವುಗಳ ಬಗ್ಗೆ ಇನ್ನೂ ಅನೇಕ ಚರ್ಚೆಗಳು ಮಾಡುವಂಥ ವಿಷಯಗಳಿದ್ದಾವೆ. ಮತ್ತು ನೀವು ನೋಡ್ತಾ ಇರ್ರಿ ಸದಾ. ನಿಮ್ಗೆ ಅನಿಸಿದ್ದು ನೀವು ಹೇಳ್ರಿ, ಹೌದು ತಪ್ಪದ ಒಪ್ಪದ, ಹೌದು ಹಿಂಗೆ ಇರಬೇಕಾಗಿತ್ತು. ಯಾಕೆ ನಾವು ಇವತ್ತು ಸೈಂಟಿಫಿಕ್ ಟೆಂಪರ್ ಬೆಳೆಸ್ಬೇಕಾಗಿದೆ ಸಮಾಜದಲ್ಲ. ಸೈಂಟಿಫಿಕ್ ಟೆಂಪರ್ ಜೊತೆಗೆ ವೈಚಾರಿಕ ಬೆಳಿಬೇಕಾಗಿದೆ, ವೈಜ್ಞಾನಿಕ ಬೆಳಿಬೇಕಾಗಿದೆ, ನಮ್ಮ ಸಮಾಜ ಕಟ್ಟಬೇಕಾಗಿದೆ. ನಮ್ಮ ಸಮಾಜದ ಶಿಕ್ಷಣದಿಂದ ಎಲ್ಲರೂ ಶಿಕ್ಷಣ ಅವ್ರು ಸಿಗುವಂಥ ವ್ಯವಸ್ಥೆ ಬರಬೇಕಾಗಿದೆ. ಈ ದಿಶೆಯಲ್ಲೇ ಒಂದಿಷ್ಟು ನಮ್ಮ ಸಣ್ಣ ಪ್ರಯತ್ನ. ಇದು ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಕ್ಕೆ ಹೋಗ್ಬೇಡ್ರಿ. L16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು. ನಮಸ್ಕಾರ.